ಕೇಂದ್ರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಹಣತೆಯಂತೆ ಕುಣಿತಾ ಇದ್ದಾರೆ. ಯಾಕೆ ಅಂದರೆ ಹಿಂದೆ ಶಶಿಕಲಾ ಜೊಲ್ಲೆ ಅನೇಕ ಮಹನೀಯರು ಮುರುಗೇಶ್ ನಿರಾಣಿಯವರ ಆದಿಯಾಗಿ ಎಲ್ಲ ಕೂಡ ಅನೇಕ ಹಗರಣ ಮಾಡಿದಾಗ ದೂರು ಕೊಟ್ಟರು ಕೂಡ ತಿಂಗಳಾನುಗಟ್ಟಲೆ ನೋಟಿಸ್ ಕೊಟ್ಟಿಲ್ಲ. ಇವತ್ತು ಯಾವುದೇ ಅಪರಾಧ ಮಾಡ್ತಾ ಇರ್ತಕ್ಕಂಥ ಹಗರಣ, ಮೂಢ ಹಗರಣದಲ್ಲಿ ಯಾರೋ ಒಬ್ಬ ಬ್ಲ್ಯಾಕ್ ಮೇಲರ್ ಇವತ್ತು ಸುಪ್ರೀಂ ಕೋರ್ಟ್ನಿಂದ ತಿರಸ್ಕಾರವಾಗಿರ್ತಕ್ಕಂಥ ವ್ಯಕ್ತಿ ಅಬ್ರಹಾಂ ಅವರು ಕಂಪ್ಲೇಂಟ್ ಕೊಟ್ಟ 6 ಗಂಟೆಯಲ್ಲಿ ತರಾತುರಿ ನೋಟಿಸ್ ಕೊಟ್ಟಿದ್ದಲ್ಲ, ಇದು ಪ್ರಜಾಪ್ರಭುತ್ವದ ಕಟ್ಟೋಲೆ ಆಗ್ತದೆ. ಇದನ್ನು ನರೇಂದ್ರ ಮೋದಿಯವರು ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇಲ್ವಾ? ಹಾಗಾಗಿ ಈ ರೀತಿ ರಾಜ್ಯಪಾಲರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಸಂವಿಧಾನ ಇದು ಸರಿಯಲ್ಲ ಅಂತೇಳಿ ನಾವು ಹೇಳ್ತೀವಿ. ನೋಡಿ, ಹೈಕಮಾಂಡ್ಗೆ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಇವರವರಿದ್ದಾರೆ. 2 ಹಗರಣಗಳಲ್ಲಿ ಸಿದ್ದರಾಮಯ್ಯ ಪಾತ್ರ ಇಲ್ಲದಿರೋದ್ರಿಂದ ಹೈಕಮಾಂಡ್ ಹೇಳೋದಿಲ್ಲ, ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಿಲ್ಲ, ಸಿದ್ದರಾಮಯ್ಯ ರಾಜಭಾರ ಮಾಡ್ತಾರೆ, ಮುಂದುವರಿತಾರೆ. ಸರ್, ಈಗ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಕಟಾರಿಯಾ ಅವರು ವರ್ಗಾವಣೆಗೆ ತಾವು ಪತ್ರ ಕೊಟ್ಟಿದ್ದೀರಾ ಅನ್ನೋದು ಒಂದು ಮಾಹಿತಿ. ನಾನಲ್ಲ, ಒಪ್ಪಲ್ಲ. ಸುಮಾರು 55 ಶಾಸಕರು ಕೊಟ್ಟಿದ್ದಾರೆ, ನಾನು ಒಬ್ಬನಲ್ಲ. ಅದನ್ನ ಕಾನೂನು ಪರಿಶೀಲನೆ ಮಾಡಿ ಸರ್ಕಾರ ಕ್ರಮ ತಗೊಳ್ಳೋದು. ಅಲ್ಲ ಸರ್, ಹಿಂದೆ ಕೂಡ ನಿಮ್ಗೆ IAS ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ರು, ಮಂಜುನಾಥ್ ಪ್ರಸಾದ್ ಅವರು ಕಿರುಕುಳ ಕೊಡ್ತಾ ಇದ್ರು ಅಂತ ಒಂದು ಆರೋಪ. ಈಗ ಮತ್ತೆ ತಮ್ಮ ಒಂದು ವಿರುದ್ಧ ಯಾವ ಕಿರುಕುಳ ಕೊಡ್ತಾ ಇಲ್ಲ, ಸುಳ್ಳು. ಯಾರು ಹೇಳಿದ್ರು? ನನ್ನ ವಿರುದ್ಧ IAS ಅಧಿಕಾರಿಗಳು ಇವತ್ತಿನ ಯಾವ ಕಿರುಕುಳ ಕೊಡ್ತಾ ಇಲ್ಲ. ಶಾಸಕರ ಅಭಿಪ್ರಾಯ ನಾವು ಮುಖ್ಯಮಂತ್ರಿ ಹೇಳ್ತೇವೆ. ನನಗೆ ಯಾರೂ ಕೂಡ IAS ಅಧಿಕಾರಿಗಳು ಕಿರುಕುಳ ಕೊಟ್ಟಿಲ್ಲ, ಕೊಡುವಂಥ. ಕೃಷ್ಣ ಬೈರೇಗೌಡರು ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೆಷನ್ನಲ್ಲಿ ಏನು ಮಾಡಿದ್ದೀನಿ, ಮಾತಾಡಿದ್ದೀನಿ. ಏನು ಮಾತಾಡಿದ್ದೀನಿ? ಅರ್ಜುನ್ ಕಂದಾಯ ಇಲಾಖೆಯಲ್ಲಿ ವಿಲೇವಾರಿ ಆಗ್ತಾ ಇಲ್ಲ ಅಂತ ಮಾತಾಡಿದ್ದೀನಿ. ಅನಗತ್ಯ ಪೈರಿಗಳನ್ನು ಹಾಕಿ ಬಡವರನ್ನು ಅಳಿಸಬೇಡಿ ಅಂತೇಳಿ ಮಾತಾಡಿದ್ದೀನಿ. ಸತ್ಯ. ಮುಂದೆ ಕೂಡ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರಿಗೆ ಯಾವುದೇ ಸರ್ಕಾರದ ಅನ್ಯಾಯವನ್ನು ಕೂಡ ಹೋರಾಟವನ್ನು ಮಾಡ್ತೇನೆ, ನ್ಯಾಯವನ್ನು ತಂದುಕೊಡ್ತೇನೆ. ನಿಜ, ಇವತ್ತು ಬಗಾಡ್ ತಾಲೂಕು ಜಾಸ್ತಿ ಆಗಿದೆ. ನಮಗೆ ಇವತ್ತು ಇನ್ನೂ ನಾನು 16 ಕಿಲೋಮೀಟರ್ನ ಚೈನ್ ಲಿಂಕ್ ಸೋಲಾರ್ ಪ್ಲೇಸ್ ಮಾಡಬೇಕಾಗಿದೆ. ಇದಕ್ಕೆ 3,25,00,000 ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸನ್ಮಾನ್ಯ ಮಂತ್ರಿಗಳು ಹಣ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಬಾಕಿ ಇರ್ತಕ್ಕಂಥ ಸೋಲಾರ್ ಪ್ಲೇಸನ್ನು ಮುಗಿಸಿ ಆನೆಗಳನ್ನು ಹಾವಳಿಯಿಂದ ತಡೆಗಟ್ಟುತ್ತಾರೆ.